ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಪ್ರಥಮ ಪೂಜಿತನಿಗೆ ಕೇದಾರನಾಥ್ ಮಂದಿರದಲ್ಲಿ ಕೂಡಿಸಿ ಪೂಜಿಸುತ್ತಿರುವ ಬೀದರ್ ಜನತೆ. ಗಮನ ಸೆಳೆದ ಗಾಂಧಿಗಂಜ್ ಹಾಗೂ ಸಾಯಿ ಶಾಲೆ ಆವರಣದ ಕೇದಾರನಾಥ್ ಮಂದಿರ. ನಗರದಾದ್ಯಂತ ಗಣೇಶ ಮೂರ್ತಿ ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಜನರ ಆಗಮನ. 2025ರ ಜನವರಿಯಲ್ಲಿ ಸೇಡಂನಲ್ಲಿ ನಡೆಯಲಿರುವ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳಿ. ಬೀದರ್ ನಗರಕ್ಕೆ ಆಗಮಿಸಿದ ಭವ್ಯ ವಿಕಾಸ ಪಥಯಾತ್ರೆ. ಶರಣ ಮಾರ್ಗದಲ್ಲಿ ಸಾಗಲು ಪ್ರಯತ್ನ ಮಾಡೋಣ, ಪೂಜ್ಯ ಸದಾಶಿವ ಸ್ವಾಮೀಜಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಮಠದಿಂದ ನಗರದಲ್ಲಿ ಪ್ರತಿಭಟನೆ. ಒಳ ಮೀಸಲಾತಿ ಅನುಷ್ಠಾನಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯಿಸಿದ ಸಮಿತಿಯ ಮುಖಂಡರು. ಅನುಷ್ಠಾನ ಮಾಡದೇ ಇದ್ರೆ ಉಗ್ರ ಹೋರಾಟ ಮಾಡಲಾಗುವುದು. ಹರಿಹರ ಗೋಖಲೆ. ಗುಂಡಿಯಲ್ಲಿ ಬಿದ್ದು ದಾರುಣ ಸಾವು ಕಂಡ 10 ವರ್ಷದ ಬಾಲಕ. ಸಂಬಂಧಪಟ್ಟ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ. ಬಾಲಕನ ಕುಟುಂಬಕ್ಕೆ ಪರಿಹಾರ ಒದಗಿಸುವಂತೆ ಆಗ್ರಹಿಸಿದ ಔರಾದ್ನಲ್ಲಿ ಪ್ರತಿಭಟನೆ. ಲೋಕೋಪಯೋಗಿ ಅಧಿಕಾರಿಗೆ ಬಂಧಿಸುವಂತೆ ಆಗ್ರಹ. ಶಾಲೆಯ ಸಮಯ ಬದಲಾವಣೆ ಮಾಡಲಿಲ್ಲ ಎನ್ನುವ ಕಾರಣಕ್ಕೆ ಎಸ್ಡಿಎಂಸಿ ಅಧ್ಯಕ್ಷ ಸ್ಥಾನದಿಂದಲೇ ಮಹೇಶ್ ಗೋರ್ನಾಳ್ಕರ್ಗೆ ತೆಗೆದುಹಾಕಿದ ಮುಖ್ಯ ಗುರುಗಳು. ಮೈಲೂರು ಪ್ರಾಥಮಿಕ ಶಾಲೆಯ ಮುಖ್ಯ ಗುರು ರಮೇಶ್ ಮೇಲೆ ಆರೋಪ. ಮಗನ ಭವಿಷ್ಯ ಹಾಳಾಗ್ತಾ ಇದೆ. ಮಹೇಶ್ ಗೋರ್ನಾಳ್ಕರ್ ಸುದ್ದಿಗೋಷ್ಠಿಯಲ್ಲಿ ಅಳಲು. ಔರಾದ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಿದ ಬಿಜೆಪಿ ಶಾಸಕರು. ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಅವಿರೋಧವಾಗಿ ಆಯ್ಕೆಯಾದ ಸರೋಬಾಯಿ ಘೋಳೆ ಮತ್ತು ರಾಧಾಬಾಯಿ ನರೋಟೆ. ಕನ್ನಡಾಂಬೆ ವೃತ್ತದಿಂದ ಪಾದಯಾತ್ರೆ ಮೂಲಕ ಅಮರೇಶ್ವರರ ದರ್ಶನ. ಇಂದಿನ ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಪ್ರಥಮ ಪೂಜಿತನು ಏಕದಂತ ಕರುಣಾಭರಣ ವಿಘ್ನೇಶ್ವರ ಗಜಾನನ ಮೂರ್ತಿಗಳು ಬೀದರ್ ನಗರದಾದ್ಯಂತ ಭಕ್ತಿ ಮತ್ತು ಸಂಭ್ರಮದಿಂದ ಪ್ರತಿಷ್ಠಾಪಿಸಲಾಗಿದೆ. ಅದರಲ್ಲೂ ಗಾಂಧಿಗಂಜ್ ಹಾಗೂ ಸಾಯಿ ಆದರ್ಶ ಶಾಲೆ ಆವರಣದಲ್ಲಿ ಕೇದಾರನಾಥ್ ಮಾದರಿಯ ಕೃತಕ ಮಂದಿರ ನಿರ್ಮಿಸಿ ವಿಘ್ನೇಶ್ವರನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಗಣಪನ ನೋಡಲು ನಗರದ ಸಾವಿರಾರು ಸಂಖ್ಯೆಯ ಜನರು ಆಗಮಿಸ್ತಾ ಇದ್ದಾರೆ. ನಗರದಲ್ಲಿ ಒಟ್ಟು 150ಕ್ಕೂ ಹೆಚ್ಚು ವಿಘ್ನೇಶ್ವರನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಕಣ್ಮನ ಸೆಳೀತಾ ಇವೆ. ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ವಿವಿಧ ರೀತಿಯ ಅಲಂಕಾರ, ವಿದ್ಯುತ್ ದೀಪಗಳು, ದೇಶಭಕ್ತಿ ಗೀತೆಗಳ ಹಾಡುಗಳು ಎಲ್ಲೆಡೆ ಮೇಳೈಸ್ತಾ ಇವೆ. ಜನರು ಕುಟುಂಬ ಸಮೇತರಾಗಿ ಗಣಪನ ಮೂರ್ತಿಗಳನ್ನು ನೋಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಈ ವರ್ಷ ವಿಶೇಷವಾಗಿ ಕೇದಾರನಾಥ್ ಮಂದಿರ ಭಾರಿ ಒಂದು ಗಮನ ಸೆಳೀತಾ ಇದೆ. ಇದರಲ್ಲಿ ಪ್ರತಿಷ್ಠಾಪನೆ ಮಾಡಲಾದ ಗಣೇಶ ವಿಗ್ರಹಗಳು ಕಣ್ಮನ ಸೆಳೀತಾ ಇವೆ. ಬುಧವಾರ ಗಣೇಶ ವಿಸರ್ಜನೆ ನಡೆಯಲಿದೆ. ಹಾಗಾಗಿ ಜನರು ಅದಕ್ಕಿಂತ ಮೊದಲೇ ತಂಡೋಪತಂಡವಾಗಿ ಕುಟುಂಬ ಸಮೇತವಾಗಿ ಆಗಮಿಸಿ ಗಣೇಶನ ದರ್ಶನವನ್ನು ಪಡಿತಾ ಇರುವಂತಹ ದೃಶ್ಯಗಳು ಎಲ್ಲೆಡೆ ಕಂಡು ಬಂದವು. ಕಲಬುರಗಿ ಜಿಲ್ಲೆ ಸೇಡಂನಲ್ಲಿ 2025ರ ಜನವರಿಯಲ್ಲಿ ಅಂದರೆ ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ಆಯೋಜನೆ ಮಾಡಿರುವಂತಹ ಐತಿಹಾಸಿಕ 7ನೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ಸೇಡಂ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪೂಜ್ಯ ಶ್ರೀ ಸದಾಶಿವ ಸ್ವಾಮೀಜಿ ಕರೆ ನೀಡಿದರು. ನಗರದ ಬಸವೇಶ್ವರ ವೃತ್ತದಲ್ಲಿ ಸೋಮವಾರ ವಿಕಾಸ ಪಥ ರಥಯಾತ್ರೆ ಆಗಮಿಸಿದ ಪ್ರಯುಕ್ತವಾಗಿ ಜನರನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಧರ್ಮ ಸಂಸ್ಕೃತಿಗೆ ಹಾಗೂ ವಿಶ್ವಕ್ಕೆ ವಚನಗಳ ಮೂಲಕ ದಾರಿದೀಪವಾಗಿರುವ ಶರಣರ ವಚನ ಎಲ್ಲೆಡೆ ಸಾರುವ ಮೂಲಕವಾಗಿ ಹಾಗೂ ಶರಣರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗುವ ಮೂಲಕ ಸಾಮರಸ್ಯದ ಬದುಕು ಕಟ್ಟಿಕೊಳ್ಳಲು ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂಥ ಮಾತನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ 254 ಒಂದು ಜನರಿಗೆ ಸಾಧಕರಿಗೆ ಒಂದು ಭಾರತೀಯ ಅತ್ಯುನ್ನತ ಗೌರವವನ್ನು ನೀಡಲಾಗ್ತಾ ಇದೆ. ಅನೇಕ ರಾಜ್ಯಗಳ ಒಂದು ಮುಖ್ಯಮಂತ್ರಿಗಳು, ಮಾಜಿ ರಾಷ್ಟ್ರಪತಿಗಳು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ವಿಕಾಸ ಪಥಯಾತ್ರೆಯಲ್ಲಿ ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ, ಬಿಜಿ ಶೆಟ್ಕಾರ್, ಗಣಪತಿ ಹಡಪದ್, ರೇವಣಸಿದ್ದಪ್ಪ ಜಾಡರ್, ಕಸಾಪ ಅಧ್ಯಕ್ಷ ಸುರೇಶ್ ಚನ್ಶೆಟ್ಟಿ, ರೇವಣಸಿದ್ದಪ್ಪ ಜಲಾದೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಮಿತಿ ಸೇಡಂದವರು ಈ ಕಾರ್ಯವನ್ನು ಮಾಡ್ತಾ ಬಂದಿದ್ದೇವೆ. ಇದೇ 2025 ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ಬಹಳ ಮಹತ್ವಪೂರ್ಣವಾದಂತಹ 9 ದಿನಗಳ ಕಾರ್ಯಕ್ರಮ. ಸರಿಸುಮಾರು 240 ಎಕರೆ ಜಮೀನಿನಲ್ಲಿ 30 ಲಕ್ಷ ಜನ ಬರುವ ನಿರೀಕ್ಷೆ ಇದೆ. 22 ಕೋಟಿ ಖರ್ಚು ಮಾಡಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬೀದರ್ ಜಿಲ್ಲೆಯಿಂದ ಬೀದರ್ ಶಿವಕುಮಾರ ಸ್ವಾಮೀಜಿಯವರು, ಹರಕೋಡ್ ಸ್ವಾಮೀಜಿಯವರು, ಹಾಗೆ ನಮ್ಮ ಪಾಲಿಕೆಯ ಬಸವಲಿಂಗ ಪಟ್ಟದ್ದೇವರು, ಸುತ್ತೂರಿನ ಪರಕೂಚರು, ಧಾರವಾಡ ಮೃಗಾಮರದ ಕೂಚರು, ಹಾಗೆ ವಿಜಯಪುರದ ಬಸವಲಿಂಗ ಮಹಾಸ್ವಾಮಿಗಳು,
ಸ್ವಾಮೀಜಿಯವರನ್ನ ಆದಿಯಾಗಿ 9 ದಿವಸ ಇರೋರಿದ್ದಾರೆ. 4 ರಾಜ್ಯದ ರಾಜ್ಯಪಾಲರು, 4 ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸಚಿನ್ ತೆಂಡೂಲ್ಕರ್ ಅವರು, ರಮೇಶ್ ಅರವಿಂದ್ ಅವರು, ಹೀಗೆ ಪೂರ್ವ ರಾಷ್ಟ್ರಪತಿಯಾಗಿರುವಂತಹ ರಮಾನಾಥ್ ಕೋವಿಂದರ ಮುಖಾಂತರ ಕಲ್ಯಾಣ ಕರ್ನಾಟಕದಲ್ಲಿ ಸಾಧನೆ ಮಾಡಿದಂತ ಕೃಷಿಕರು, ಸ್ವಯಂ ಉದ್ಯೋಗ ಮಾಡುವವರು, ಯುವಕರು, ತಾಯಂದಿರಿಗೆ 254 ಮಂದಿಗೆ ವಿಶೇಷವಾದಂತ ಭಾರತ ಗೌರವ ಪುರಸ್ಕಾರ ಕೊಡುವುದರೊಂದಿಗೆ ನಗದು ಕಾಣಿಕೆಯನ್ನು ಕೊಟ್ಟು ಸತ್ಕರಿಸ್ತಾ ಇದ್ದೇವೆ. ನಮ್ಮ ಕಲ್ಯಾಣ ಕರ್ನಾಟಕ ಕೊಟ್ಟಂತ ನಾಡು ಭಿಕ್ಷೆ ಬೇಡದಂತವ್ರು ಅಲ್ಲ ಅನ್ನೋದನ್ನ ಮತ್ತೆ ಮನಗಾಣಿಸುವುದಕ್ಕಾಗಿ ಈ ಕಾರ್ಯಕ್ರಮ ಇದೆ ಅನ್ನೋದನ್ನ ತಮ್ಮೆಲ್ಲರ ಗಮನಕ್ಕೆ ತರುತ್ತಾ ವಿಶ್ವಗುರು ಬಸವೇಶ್ವರನ ಮತ್ತೊಮ್ಮೆ ನೆನೆದು ನನ್ನ ಮಾತುಗಳಿಗೆ ವಿರಾಮಿಡ್ತೇನೆ. ಆಗಮಿಸಿದಂತ ಸರ್ವರಿಗೂ ಕೂಡ ಶರಣಾರ್ಥರು. ಒಂದು ವಿಶಾಲವಾದಂತ ಪ್ರದರ್ಶನವೇ ಭಾರತೀಯ ಸಂಸ್ಕೃತಿ ಉತ್ಸವ. ಸಮಾಜದಲ್ಲಿ ಯಾರ್ಯಾರು ಏನೇನು ಪ್ರಯತ್ನ ಆಗ್ತಾ ಇದ್ದಾರೆ, ಏನೇನು ಸಾಧನೆ ಮಾಡಿದ್ದಾರೆ, ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಆಡಳಿತ ಮಂಡಳಿಗೆ ಮತ್ತು ಸಾಧು ಸಂತರಿಗೆ, ಸಾಹಿತ್ಯಗಳಿಗೆ ಪ್ರೇರಣೆಯಾಗಿದ್ದಾಗಿ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಎಲ್ಲ ಬನ್ನಿ ಅಂತಕ್ಕಂಥ ಆಮಂತ್ರಣಗಳು ಬಂದಿರತಕ್ಕಂಥ ಪರಮ ಪೂಜ್ಯ ಸರಸ್ವತ ಸ್ವಾಮಿಗಳು ಬೀದರ್ ಜಿಲ್ಲೆಯ ಸಮಸ್ತ ಜನತೆ ಪರವಾಗಿ ನಾವು ತುಂಬ ಧನ್ಯವಾದಗಳು ಹೇಳ್ತೇವೆ. ಜೊತೆಗೆ ಈಗಾಗಲೇ 93 ಯುವಕರಾಗಿರ್ತಕ್ಕಂಥ ಶಿಕ್ಷಣಪ್ಪ ವಾರ್ಷಿಕರನ್ನು ಮಾಡುವಂತ ಕರಿತೀವಿ. ಹಾಗೆ ನಮ್ಮ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಕೂಡಲೇ ಅನುಷ್ಠಾನಕ್ಕೆ ತರಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಬಣದ ಅಧ್ಯಕ್ಷ ಹರಿಹರ್ ಗೋಖಲೆ ತಿಳಿಸಿದರು. ನಗರದಲ್ಲಿ ಹಮ್ಮಿಕೊಂಡ ಪ್ರತಿಭಟನೆಯ ನಂತರ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಅವರು, ಸುಪ್ರೀಂ ಕೋರ್ಟ್ ತೀರ್ಪು ಬಂದು 1 ತಿಂಗಳು ಗತಿಸಿದ್ರು, ರಾಜ್ಯ ಸರ್ಕಾರ ಇವತ್ತಿಗೂ ಕೂಡ ಒಳ ಮೀಸಲಾತಿ ಅನುಷ್ಠಾನಕ್ಕೆ ತರುವಂತಹ ಕುರಿತು ಚಕಾರ ಕೂಡ ಎತ್ತಾ ಇಲ್ಲ. ಅನ್ಯ ರಾಜ್ಯಗಳಲ್ಲಿ ಈಗಾಗಲೇ ನ್ಯಾಯ ಸಿಕ್ಕಿದೆ, ಆದರೆ ಕರ್ನಾಟಕದಲ್ಲಿ ಮಾತ್ರ ಅನ್ಯಾಯ ಮಾಡಲಾಗ್ತಾ ಇದೆ ಎಂದು ಹೇಳಿದರು. ಮಾದಾರ ಚೆನ್ನಯ್ಯ ಹೋರಾಟ ಸಮಿತಿಯ ಅಧ್ಯಕ್ಷ ರಮೇಶ್ ಕಟ್ಟಿತೋಗ ಮಾತನಾಡ್ತಾ, ಕರ್ನಾಟಕ ಸಿಎಂ ಅವರು ನಾಟಕ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಜಾರಿಗೆ ತರಲು ಮೀನಾಮೇಷ ಎಣಿಸ್ತಾ ಇರುವಂತಹ ಅವರ ಒಂದು ನಡೆ ಖಂಡನೀಯ. ಒಳ ಮೀಸಲಾತಿ ಜಾರಿ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು, ಮಾದಾರ ಚೆನ್ನಯ್ಯ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ಇನ್ನಿತರ ದಲಿತ ಪರ ಸಂಘಟನೆಗಳ ಹೋರಾಟಗಾರರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸಿಎಂ ಅವರಿಗೆ ಒಳ ಮೀಸಲಾತಿ ಜಾರಿಗೆ ತರುವಂತೆ ಒತ್ತಾಯ ಮಾಡಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಒಳ ಮೀಸಲಾತಿ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆ ಜಿಲ್ಲೆದಾಗೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸಮಾಜಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಆಗಿ 1 ಮಂತ್ ಆಗಿ ಮತ್ತು 2ನೇ ತಿಂಗಳು ಚಾಲೂ ಇದೆ, ಆದರೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಅದ್ರ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಒಳ ಮೀಸಲಾತಿ ಸಲುವಾಗಿ. ಸರ್ಕಾರ ಕಡೆ ತಾವೇನು ಮನವಿ ಮಾಡ್ತೀರಾ ಸರ್? ಹಾಂ, ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. DC ಮುಖಾಂತರ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, CM ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ಆಂಧ್ರ ಪ್ರದೇಶದಲ್ಲಿ 24 ಗಂಟೆಯಲ್ಲಿ ಅವರಿಗೆಲ್ಲ ನ್ಯಾಯ ಸಿಕ್ಕಿದೆ. ನಾವು ಇಲ್ಲಿ ಕರ್ನಾಟಕದಾಗ ನಮಗೆ 1 ಮಂತ್ ಆಯಿತು, ನಮಗೆ ಇನ್ನೂ ನ್ಯಾಯ ಸಿಗಲಿಲ್ಲ. ಅದರ ಸಲುವಾಗಿ ನಾವು ಒಳ ಮೀಸಲಾತಿ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಹರಿಹರ್ ಲಕ್ಷ್ಮಣ್ ಗೋಖಲೆ. ನಾನು DSS ಜಿಲ್ಲಾ ಅಧ್ಯಕ್ಷ. ದಾದಾ ಸಾಹೇಬ್ ಎನ್ ಮೂರ್ತಿ DSS ಅಧ್ಯಕ್ಷದಿನ ಜಿಲ್ಲಾ ಅಧ್ಯಕ್ಷ. ಥ್ಯಾಂಕ್ ಯು. ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ವತಿಯಿಂದ ಬೀದರ್ದಲ್ಲಿ ನಮ್ಮ ಹರಿಹರ ಗೋಖಲೆ ಅವರ ನೇತೃತ್ವದಲ್ಲಿ ಬೃಹತ್ವಾದ ಪ್ರತಿಭಟನೆ ಆಯಿತು. ಅದು ಯಾವ ವಿಷಯದಲ್ಲಿ ಅಂದರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನು ಒಳ ಮೀಸಲಾತಿ ಆಯಾ ರಾಜ್ಯಗಳು ಮಾಡ್ಬೋದು ಅಂಥೇಳಿ ಆ ತೀರ್ಪಿನ ಅನ್ವಯ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಹೋರಾಟ ನಡೀತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಕರ್ರ ಅಂದ್ರೆ ಮಾಡು, ನಾಟಕ ಅಂದ್ರೆ ನಾಟಕ, ನಾಟಕ ಮಾಡ್ತಾ ಇದ್ದಾರೆ, ಬರೀ ಕೆಲಸ ಮಾಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ರಾಜ್ಯಗಳು ILRI ಮಾತಾಡಿದ್ದಾರೆ, CM ಮಾತಾಡಿದ್ದಾರೆ, ತಮಿಳುನಾಡು ಮಾತಾಡಿದೆ, ಎಲ್ಲ ರಾಜ್ಯಗಳು ಮಾತಾಡಿದ್ದಾರೆ. ಅವ್ರು ನಾವು ಮಾಡ್ತೇವೆ ಅಂದ್ರೆ, ಆದರೆ ನಮ್ಮ ಸಿದ್ದನಹುಂಡಿಯ ರಾಮಯ್ಯ ಅವರು ಯಾಕೋ ಏನೂ ತುಟಿ ಬೀಸ್ತಾ ಇಲ್ಲ, ಬರೀ ಸಭೆಗಳನ್ನೇ ಕರೀತಾ ಇದ್ದಾರೆ, ಮಾಡ್ತೀನಿ ಅಂತ ಇದ್ದಾರೆ. ಅದಕ್ಕೆ ಏನಾದರೂ ರಾಜ್ಯಕ್ಕೆ, ಸರ್ಕಾರಕ್ಕೆ ನಮ್ಮ ಬಗ್ಗೆ ವಿಶ್ವಾಸ, ಪ್ರೀತಿ, ನಮ್ಮ ಓಟ್ ತಗೊಂಡು ನೀವು ರಾಜ್ಯ ಆಳುತ್ತಿದ್ದೀರಿ ಅಂತ ನಿಮಗೆ ವಿಶ್ವಾಸ ಇದ್ದರೆ ನೀವೇನಾದ್ರು ತಕ್ಷಣದಿಂದಲೇ ಈ ಮೀಸಲಾತಿಯನ್ನು ನೀವು ಸುಪ್ರೀಂ ಕೋರ್ಟ್ ತೀರ್ಪಿನನ್ನೇ ನೀವು ಜಾರಿ ಮಾಡಬೇಕಂತೇಳಿ ನಾವು ತಮ್ಮಲ್ಲಿ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಮಾಡಿಕೊಂಡಿದ್ದೆವು. ಮತ್ತು ನಮ್ಮ ಸಮಾಜ ಪರವಾಗಿ, ಜಿಲ್ಲೆಯ ಪರವಾಗಿ, ಇಲ್ಲೆಲ್ಲ ಬಂದರ ಮೀಡಿಯಾವರು ಎಲ್ಲರ ಪರವಾಗಿ ನಾವೆಲ್ಲರಿಗೂ ಧನ್ಯವಾದ ಹೇಳಿ ನನ್ನೆರಡು ಮಾತು
ಔರಾದ್ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಗುತ್ತಿಗೆದಾರರಾಗಿರುವಂತಹ ಸೂರ್ಯಕಾಂತ್ ಅಲ್ಮಾಜೆ ಅವರ ಜಿಎಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಸಿಕ್ಕ ಒಂದು ಟೆಂಡರ್ನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಸೇಫ್ಟಿ ಟ್ಯಾಂಕ್ಗೋಸ್ಕರ ತೆಗೆದ ಗುಂಡಿಯಲ್ಲಿ 10 ವರ್ಷದ ಬಾಲಕ ಜಿಶಾನ್ ಇಸ್ಮಾಯಿಲ್ ಎನ್ನುವಂಥ ಬಾಲಕ ಅದರೊಳಗೆ ಬಿದ್ದು ದಾರುಣ ಸಾವಿಗೆ ಕಾರಣ ಆಗಿರುವಂತಹ ಗುತ್ತಿಗೆದಾರರ ಹಾಗೂ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿರುವಂತಹ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನು ಬಂಧಿಸಿ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ವಿದ್ಯಾರ್ಥಿ ಸಂಘದ ಒಕ್ಕೂಟ ಆಗ್ರಹ ಮಾಡಿದೆ. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ನಡೆದ ಪ್ರತಿಭಟನೆಯನ್ನು ನಡೆಸಲಾಯಿತು. ಅಲ್ಲದೆ ಬಾಲಕನಾದ ಜಿಶಾನ್ ಇಸ್ಮಾಯಿಲ್ ಅವರ ಒಂದು ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಬೇಕು, ಗುತ್ತಿಗೆದಾರ ಮತ್ತು ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿರುವಂಥ ಲೋಕೋಪಯೋಗಿ ಇಲಾಖೆಯ ಒಂದು ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ಮೆರವಣಿಗೆ ಮುಖಾಂತರವಾಗಿ ನೂರಾರು ಜನ ವಿದ್ಯಾರ್ಥಿನಿಯರು ಇದರಲ್ಲಿ ಪಾಲ್ಗೊಂಡಿದ್ದರು. ಆಮೇಲೆ ಅನೇಕ ಜನ ಮುಖಂಡರು ಕೂಡ ಪಾಲ್ಗೊಂಡಿದ್ದರು. इसकी क्या वजह से स्टार्ट की गई है अभी? बच्चा खेलता हुआ बच्चा था सर, कैसे चले गया उधर खेलते खेलते सर गड्ढे में चले गया सर, घर से गया घर पे नहीं आया रिटर्न। 11 साल का बच्चा है सर, 5th स्टैंडर्ड में वही स्कूल में सर इंग्लिश मीडियम में पढ़ता है मेरा बच्चा। आज तक बच्चा 3 दिन हो गया सर, कोई मेरे को तो कोई आश्वासन नहीं दिया सर अभी तक कोई भी। एफआईआर हो गया सर कल 2 दिन हो गए एफआईआर हो गया। मेरे को इंसाफ चाहिए सर, मेरे को इंसाफ के लिए मैं आके खड़ा हुआ, इधर दूसरा कुछ भी नहीं सर मेरा। अभी क्या इंसाफ मांग रहे हैं साहब आप? देखिए साहब आपको बोलने की जरूरत नहीं है, सरकार की तरफ से जो भी है इंसाफ चाहिए, मेरे को इंसाफ दिलाइए, उतना ही है मेरा। तुम्हारा नाम, आपका नाम बोलो। मेरा नाम इस्माइल सर। शहर में स्टूडेंट फेडरेशन NSUI की ओर से जो 7 तारीख को खेलता हुआ बच्चा, हंसता हुआ बच्चा जो खेलने के लिए घर से बाहर गया, वो बच्चा आज लाश बन के हमारे घर को आया। ये कैसी दर्दनाक और कैसी शर्मनाक है ये हमारे औरत तालुके के लिए। इसके जिम्मेदार जो GSC के गुत्तेदार हैं श्री सूर्यकांत अल्माजे, जिनके नाम के ऊपर PWD की ओर से जो उनको टेंडर हुआ है 1,43 लाख में, जो दो क्लासरूम, 2 लैब और 2 टॉयलेट रूम, उस काम चलते हुए काम में 10 फीट का जो उन्होंने सेफ्टी टैंक के लिए जो खड्डा उन्होंने डाले थे, उस खड्डे में हमारे बच्चे की जान लिए। वो ऑलरेडी FIR होके 2 दिन हुआ, आज तक ना गुत्तेदार की खबर, ना AEE की खबर, ना यही की खबर, ना 4 बार जीते हुए हमारे MLA की खबर। आज जो 9 महीने पेट में पालकर जो बच्चे को जन्म दिए, वो माँ के ऊपर क्या बीत रही वो देखने के लिए आज तक हमारे सरकार होंगे, हमारे स्थलीय शासक होंगे, देखने के लिए उनके दुख में शामिल होने की दूसरी बात हो गई। ಶಾಲೆಯ ಸಮಯ ಬದಲಾವಣೆ ಮಾಡಲಿಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೆ SDMC ಅಧ್ಯಕ್ಷ ಮಹೇಶ್ ಗೋರ್ನಾಳ್ಕರ್ ಅವರನ್ನ ಶಾಲೆಯ ಮುಖ್ಯ ಗುರು ಅಂದ್ರೆ ಮೈಲೂರು ಪ್ರಾಥಮಿಕ ಶಾಲೆಯ ಮುಖ್ಯ ಗುರು ರಮೇಶ್ ಅವರು ಮಹೇಶ್ ಅವರಿಗೆ ಅಧ್ಯಕ್ಷ ಸ್ಥಾನದಿಂದಲೇ ತೆಗೆದು ಹಾಕಿದ್ರ ಎನ್ನುವಂಥ ಅನುಮಾನವನ್ನು ಮಹೇಶ್ ಗೋರ್ನಾಳ್ಕರ್ ಅವರೇ ಖುದ್ದು ವ್ಯಕ್ತಪಡಿಸಿದ್ದಾರೆ. ಸಾಲದೆಂಬಂತೆ ನನ್ನ ಮಗನನ್ನ ನವೋದಯ ಸೇರಿದಂತೆ ವಿವಿಧ ಶಾಲೆಗಳ ಪರೀಕ್ಷೆ ಬರೆಯದಂತೆ ಮುಖ್ಯ ಗುರು ರಮೇಶ್ ಅವರು ನೋಡ್ಕೊಳ್ತಾ ಇದ್ದಾರೆ, ಪತ್ರವನ್ನು ಬರೆದು ಕೊಡ್ತಾ ಇಲ್ಲ ಎನ್ನುವಂಥ ಮಾತನ್ನ ಸುದ್ದಿಗೋಷ್ಠಿಯಲ್ಲಿ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಕುರಿತು ಮುಖ್ಯ ಗುರುಗಳ ವಿರುದ್ಧ ಶೀಘ್ರವೇ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ದೂರನ್ನು ಸಲ್ಲಿಸುತ್ತೇನೆ. ಅದೇ ಸರ್ಕಾರಿ ಶಾಲೆಯಲ್ಲಿ ನನ್ನ ಮಗನ ಅಡ್ಮಿಷನ್ ಇದ್ರೂ ಕೂಡ ಶಿಫಾರಸು ಪತ್ರ ನೀಡಲಿಕ್ಕೆ ಹಿಂದೇಟು ಹಾಕ್ತಾ ಇರುವಂಥ ರಮೇಶ್ ಅವರು ಮಕ್ಕಳ ಶಿಕ್ಷಣ ಕುಂಠಿತಗೊಳ್ಳುವ ನಿಟ್ಟಿನಲ್ಲಿ ನಡೆದುಕೊಳ್ತಾ ಇದ್ದಾರೆ. ಕೂಡಲೇ ಮೇಲಾಧಿಕಾರಿಗಳು ಅವರನ್ನ ಕರ್ತವ್ಯದಿಂದ ವಜಾಗೊಳಿಸಬೇಕು, ಶಾಲೆಯ ಮಕ್ಕಳ ಭವಿಷ್ಯ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಬೇರೆಯವರನ್ನ ಆ ಒಂದು ಮುಖ್ಯ ಗುರು ಸ್ಥಾನದಲ್ಲಿ ನೇಮಕ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ರಮೇಶ್ ಅವರು ಸರ್ಕಾರ ಒಂದು ನಿಯಮಗಳು ಮಾಡಿದೆ, ಮಕ್ಕಳು ನವೋದಯ ಮತ್ತು ಸೈನಿಕ, ಕಿತ್ತೂರು ರಾಣಿ, ಮೊರಾರ್ಜಿ ದೇಸಾಯಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯಬಹುದು ಅಂತೇಳಿ ಸರ್ಕಾರದ ನಿಯಮ ಇದೆ. ನಾವು ನಮ್ಮ ಮಗ ಎಕ್ಸಾಮ್ ಬರೀಬೇಕಾಗಿದೆ ನವೋದಯದು ಮತ್ತೆ ಎಲ್ಲ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಹಾಗಾಗಿ ನಮ್ಮ ಮಗ ಓದ್ತಾ ಇದ್ದಾನೆ ಅಂತೇಳಿ ಒಂದು ಅಟೆಸ್ಟೆಡ್ ದಾಖಲಾತಿ ಕೊಡ್ರಿ ಅಂತಂದ್ರೆ ಮುಖ್ಯ ಗುರು ಅದು ಕೊಡ್ತಾ ಇಲ್ಲ. ನಮ್ಮ ಮಗನಿಗೆ ಅಭಿವೃದ್ಧಿ ಶಿಕ್ಷಣದಿಂದ ಗುಣಮಟ್ಟ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಇವರು ವಂಚನೆ ಮಾಡ್ತಾ ಇದ್ದಾರೆ ಮತ್ತು ನನ್ನ ಮಗ ಓದಬಾರದು, ಅವನ ಇಡೀ ಶಿಕ್ಷಣವನ್ನ ಕುಂಠಿತಗೊಳ್ಳುವ ನಿಟ್ಟಿನಲ್ಲಿ ಅವರು ವಿಶೇಷವಾಗಿ
ಒಂದು ಅವನ ಜೀವನೇ ಹಾಳು ಮಾಡಬೇಕೆಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಮುಖ್ಯ ಗುರು ರಮೇಶ್ ಅವರು. ಅವರಿಗೆ ಸಂಜೀವ್ ಕುಮಾರ್ ಮೇತ್ರೆ ಅಂತ ಹೇಳಿ ನಮ್ಮ ಬ್ರದರ್ ಇದ್ದಾರ, ಅವ್ರ ಕಡೆಯಿಂದ 15 ದಿನ 1 ತಿಂಗಳು ಓಡಾಡ್ತಾ ಇದ್ದಾರೆ ಅವರು. ನೋಡ್ರಿ, ಮಹೇಶ್ವರ್ ಮಗಂದು ಏನೋ ಒಂದು, ನಾನು ಬೆಂಗಳೂರಲ್ಲಿದ್ದೆ, ಮಹೇಶ್ವರ್ ಮಗಂದು ಎಕ್ಸಾಮ್ ಅದಂತ, ಅದು ಫಾರಂ ತುಂಬಿಕೊಡ್ರಿ ಅಂದ್ರೆ ಇಲ್ರಿ ತುಂಬಿಕೊಡಲ್ರಿ. ಅವ್ರು ಸರ್ಕಾರಿ ಶಾಲೆ ಟೈಮ್ ಚೇಂಜ್ ಮಾಡ್ಯಾರ್ರಿ, ಅವ್ರ ಮಗ ಶಾಲೆಗೆ ಬರಲ್ರಿ, ಅವ್ನು 2 ಕಡೆ ಅಡ್ಮಿಷನ್ ಅದಾರೆ ಅಂತ ಹೇಳ್ತಾರೆ. ಸುಮ್ಮನೆ ನನ್ನ ಮಗಂದು TCನೇ ಇಲ್ಲದ, ಮತ್ತು ನಾವು ಪ್ರತಿಯೊಂದು ದಾಖಲೆಗಳು ಇದರಲ್ಲಿದೆ. ನನ್ನ ಮಗಂದಿಲ್ಲ ಅದ ಅಂತ ಹೇಳಿ ಅವ್ರದ್ದು, ನನ್ನ ಮಗನಿಗೆ ಸರ್ಕಾರಿ ಶಾಲೆಗೆ ಓದಿಸ್ತೆ ಅಂತಂದ್ರು ಕೂಡ ನನ್ನ ಮಗನ ಸರ್ಕಾರಿ ಶಾಲೆಗಿಂದು ಓದುವ ನಿಟ್ಟಿನಲ್ಲಿ ಅವ್ರು ವಂಚನೆ ಮಾಡ್ತಾ ಇದಾರೆ. ವಿಶೇಷವಾಗಿ ಮುತುವರ್ಜಿ ವಹಿಸಿ ಒಂದು ದುಶ್ಮನಿ ಅಂತೀವಲ್ಲ ನಮ್ದು ಭಾಗದಾಗ, ದುಶ್ಮನಿ ತೆಕ್ಕೊತಾ ಇದ್ದಾರೆ. ನನ್ನ ಮಗನ ಜೀವನ ಶಿಕ್ಷಣದಿಂದ ವಂಚನೆ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಅದಕ್ಕೆ ಯಾರ ಜವಾಬ್ದಾರಿ? ನಾನು ಇವತ್ತು ಈ HM ವಿರುದ್ಧ ಮಕ್ಕಳ ರಕ್ಷಣಾ ಆಯೋಗ ಕರ್ನಾಟಕ ನಾನು ಪತ್ರ ಬರೀತೀನಿ. ಆಮೇಲೆ ನನ್ನ ಮಗನಿಗೆ ಇವರು ಫಾರ್ಮ್ ತುಂಬಿಕೊಡ್ಲಿಲ್ಲ ಅಂದ್ರೆ ಸೆಪ್ಟೆಂಬರ್ 17ನೇ ತಾರೀಕು ಏನು ಗುಲ್ಬರ್ಗದಾಗ ಒಂದು ಹೈದರಾಬಾದ್ ಕರ್ನಾಟಕ ವಿಮೋಚನೆ ನಡೀತಾ ಇದೆ. ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮತ್ತು ಮಾನ್ಯ ಶಿಕ್ಷಣ ಸಚಿವರ ಪತ್ರ ಬರೆದು ಅವರ ವಿರುದ್ಧ ಪ್ರತಿಭಟನೆ ಕೂಡ ನಾನು ಮಾಡ್ತೀನಿ. ಇವರು ಇದು ಡೇಟ್ ಇದೆ, ನವೋದಯ ಡೇಟು, ಎಲ್ಲ ಸ್ಪರ್ಧಾತ್ಮಕ ಎಕ್ಸಾಮ್ ಬರೋ ಡೇಟು. ಈಗ ಮೊದಲನೇದಾಗಿ ನವೋದಯ ಡೇಟು 14-15 ಇದೆ. ಅದ್ರ ಒಳಗಾಗಿ ಇವರು ಫಾರ್ಮ್ ತುಂಬಿಕೊಟ್ಟು ನನ್ನ ಮಗ ಎಲಿಜಿಬಲ್ ಆಯ್ತಾನೆ ಎಕ್ಸಾಮ್ ಬರಲಿಕ್ಕೆ. ನನ್ನ ಮಗನಿಗೆ ಉದ್ದೇಶಪೂರ್ವಕವಾಗಿ ಮಾಡಿದ್ದೆ ಅಂತ ಹೇಳಿ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದಕ್ಕೊಂದು ಇತಿಹಾಸ ಇದೆ. ಔರಾದ್ ಬಿ ಪಟ್ಟಣ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಬಿಜೆಪಿಯ ಸರುಬಾಯಿ ವೈಜನಾಥ್ ಘೋಳೆ ಮತ್ತು ಉಪಾಧ್ಯಕ್ಷರಾಗಿ ರಾಧಾಬಾಯಿ ಕೃಷ್ಣ ನರೋಟೆ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ವಾರ್ಡ್ 19ರ ಸದಸ್ಯೆ ಸರುಬಾಯಿ ವೈಜನಾಥ್ ಘೋಳೆ ಅವರು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ವಾರ್ಡ್ ನಂಬರ್ 1ರ ಸದಸ್ಯೆ ರಾಧಾಬಾಯಿ ಕೃಷ್ಣ ನರೋಟೆ ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು. ಬೇರೆ ಯಾವುದೇ ನಾಮಪತ್ರಗಳು ಬಾರದ ಕಾರಣಕ್ಕಾಗಿ ಅವಿರೋಧ ಆಯ್ಕೆ ಎಂದು ಚುನಾವಣಾಧಿಕಾರಿಗಳಾದ ಮಲ್ಶೆಟ್ಟಿ ಚಿದ್ರೆ ಘೋಷಣೆ ಮಾಡುತ್ತಾರೆ. ಬಳಿಕ ಶಾಸಕರಾದ ಪ್ರಭು ಚೌಹಾಣ್ ಅವರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಸನ್ಮಾನಿಸುತ್ತಾರೆ. ಈ ವೇಳೆ ಪಟ್ಟಣದ ಕನ್ನಡಾಂಬೆ ವೃತ್ತದಿಂದ ಅಮರೇಶ್ವರ ದೇವಸ್ಥಾನದವರೆಗೆ ಪಾದಯಾತ್ರೆ ಮೂಲಕವಾಗಿ ಹೋಗಿ ಪಟ್ಟಣದ ಆರಾಧ್ಯ ದೈವ ಅಮರೇಶ್ವರರ ದರ್ಶನವನ್ನು ಪಡ್ಕೊಳ್ತಾರೆ. ಇದೇ ವೇಳೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಸೇರಿದಂತೆ ಬಿಜೆಪಿಯ ಹಲವು ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ರು ಮತ್ತು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭವನ್ನು ಹಾರೈಸಿದ್ರು, ಸನ್ಮಾನಿಸಿ ಗೌರವಿಸಿದರು. ಸರ್, ನೀವು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೀವು ಶ್ರೀ ಉದ್ಭವಲಿಂಗ ಅಮರೇಶ್ವರ ಆಶೀರ್ವಾದ ಪಡೆದಿದ್ದು ಇವಾಗ ಪ್ರಥಮ ಬಾರಿಗೆ ಅಧ್ಯಕ್ಷ ಆಗಿದ್ದಾರೆ ನಮ್ಮ ತಾಯಿಯವರು, 2ನೇ ಸಲ. ಈಗ ಅವರ ಜನತೆಗೆ ಗೊತ್ತದ, ಮೊದಲು ಕೆಲಸ ಮಾಡಿದ್ದು, ಇವಾಗ ಏನು ಕೆಲಸ ಮಾಡಬೇಕೆಂಬುದೆಲ್ಲ ಒಂದು ರೇಷ ರೂಪವನ್ನು ಸಿದ್ಧಪಡಿಸಿ ಎಲ್ಲ ಜನರಿಗೆ ಅನುಕೂಲ ಆಗಪ್ಲೆ ಏನದ ಕೆಲಸ ಮಾಡ್ತೀವಿ. ಹಾಗೂ ಶಾಸಕರ ಒಂದು ಸನ್ನಿಧಿಯಲ್ಲಿ ಕೆಲಸ ಮಾಡ್ತೀವಿ. ಶಾಸಕರ ಮತ್ತು ನಮ್ಮ ಪಕ್ಷ BJP ಪಕ್ಷ ಸಿದ್ಧಾಂತ ಮೆಚ್ಚ ಏನದ ಎಲ್ಲ ಕೆಲಸಗಳು ಏನದ ಅವ್ರು ಇದರಿಂದ ಅವರ ಜನತೆಗೆ ಏನದ ಒಳ್ಳೆಯದೇನದ ಸಂದೇಶ ಕೊಡ್ತೀವಿ. ನಿಮ್ಮ ಹೆಸರು? ದಯಾನಂದ ಗೋಡೆ, ಸದಸ್ಯರು, ಪಟ್ಟಣ ಪಂಚಾಯತ್. ನಾನು 2 ವರ್ಷದಿಂದ BJP ಸೇರಿದೆ. ಮತ್ತೆ ನನಗೆ 19 ನಂಬರ್ ವಾರ್ಡ್ ನಂಬರ್ದಾಗ ನಾ ಏನು ಅಭಿವೃದ್ಧಿ ಮಾಡೋದ ಅದು ನಾ ಈಗ ಅಧ್ಯಕ್ಷ ಆಗಿಲ್ಲ ಮಾಡ್ತೀನಿ ಅಂತ ಎಲ್ಲ ಜನರಿಗೆ ಎಲ್ಲ ವಾರ್ಡಿಗೆ ಶಾಸಕರದಿಂದ ನಾವು ಇದ್ದೀವಿ. ನಿಮ್ಮ ಹೆಸರು? ಅವ್ರದಿಂದ ಗೆದ್ದಿದ್ದೇವೆ ನಾವು. ಪಕ್ಷದಿಂದ ಅವ್ರಿಗೆ BJP ಮಾಡ್ತೀವಿ ಕೆಲಸಗಳು. ನಿಮ್ಮ ಹೆಸರು? ಸರುಬಾಯಿ ಘೋಳೆ. ಈ ಕಳೆದ 2 ವರ್ಷದ ಹಿಂದುಗಡೆ ಮಾನ್ಯ ಸಹೋದರಿ ನಮ್ಮ ಸರಸ್ವತಿ ಘೋಳೆಯವರು ಭಾರತೀಯ ಜನತಾ ಪಕ್ಷ ತತ್ವ ಸಿದ್ಧಾಂತ ಮತ್ತು ಶಾಸಕರ ಕಾರ್ಯವೈಖರಿ ಮೆಚ್ಚಿ ಅವರ ಪಕ್ಷದಲ್ಲಿ ಸೇರ್ಪಡೆಯಾಗಿದ್ದರು. ಇವತ್ತು ಸಾಮಾನ್ಯ ಮಹಿಳೆ ಒಂದು ಕ್ಯಾಟಗರಿ ಬಂದಿದ್ದಕ್ಕಾಗಿ ಮಾನ್ಯ ಶಾಸಕರು ಎಲ್ಲರ ಸಲಹೆ ಪಡೆದು ಮತ್ತು ಅವರ ಇಚ್ಛೆಯಂತೆ ಅವರ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಸದುದ್ದೇಶ ಇಟ್ಕೊಂಡು ಶ್ರೀಮತಿ ಸರಸ್ವತಿ ವೈಜನಾಥಪ್ಪ ಘೋಳೆ ಅವರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಇವರು ಕಾಲಾವಧಿಯಲ್ಲಿ ಅವರ ಬಹಳ ಅಭಿವೃದ್ಧಿ ಆಗ್ತದೆ ಅಂಥೇಳಿ ನಮ್ಮದೆಲ್ಲ ಅನಿಸಿಕೆ. ಸರ್, ಟೋಟಲ್ ಎಷ್ಟು ಮೆಂಬರು? ಟೋಟಲ್ 20 ಜನ ಸದಸ್ಯರು.
ನಿಮ್ಮ ಹೆಸರು ಸರ್? ಶಾಸಕರ ಗಿಡದ 21 14 ಜನ ಇವತ್ತು ಸಭೆಯಲ್ಲಿ ಹಾಜರಿದ್ದರು. ಒಂದೇ ಅಪ್ಲಿಕೇಶನ್ ಅದ, ಒಂದೇ ಬಿನ್ವಿರೋಧ ಆಗದ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಶಿವರಾಜ್ ಅಲ್ಮಾಜಿ. ಬೀದರ್ ನಗರದ ಚಿದ್ರಿ ರಿಂಗ್ ರಸ್ತೆಯಲ್ಲಿರುವಂತಹ ಅಂದರೆ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಚಿದ್ರಿ ರಿಂಗ್ ರಸ್ತೆಯಲ್ಲಿ ಒಂದು ಹೊಸದಾಗಿ ನಿರ್ಮಾಣ ಆಗಿರತಕ್ಕಂಥ ಶಾನ್ ರೆಸ್ಟೋರೆಂಟನ್ನು ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ರವೀಂದ್ರ ಸ್ವಾಮಿಯವರು ರಿಬ್ಬನ್ ಕಟ್ ಮಾಡುವುದರ ಮೂಲಕವಾಗಿ ಉದ್ಘಾಟನೆಯನ್ನು ಮಾಡ್ತಾರೆ. ರಿಬ್ಬನ್ ಕಟ್ ಮಾಡುವುದರ ಮುಖಾಂತರವಾಗಿ ಔರಾದನ ಒಂದು ಗುತ್ತಿಗೆದಾರರಾಗಿರುವಂತಹ ಸೈಯದ್ ಅನ್ನುವಂತಹ ಒಬ್ಬ ಗುತ್ತಿಗೆದಾರರು ಚಿದ್ರಿ ರಿಂಗ್ ರಸ್ತೆಯಲ್ಲಿ ನಿರ್ಮಾಣ ಮಾಡಿರುವಂತಹ ಶಾನ್ ರೆಸ್ಟೋರೆಂಟನ್ನು ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ರವೀಂದ್ರ ಸ್ವಾಮಿಯವರು ರಿಬ್ಬನ್ ಕಟ್ ಮಾಡುವುದರ ಮೂಲಕವಾಗಿ ಉದ್ಘಾಟನೆಯನ್ನು ನೆರವೇರಿಸ್ತಾರೆ. ಇದೇ ಸಂದರ್ಭದಲ್ಲಿ ರವೀಂದ್ರ ಸ್ವಾಮಿಯವರು ಆ ಒಂದು ರೆಸ್ಟೋರೆಂಟನ್ನು ಲೋಕಾರ್ಪಣೆಗೊಳಿಸಿ ಬಳಿಕ ಮಾತನಾಡಿರುವಂತಹ ಸ್ವಾಮಿಯವರು ಈ ಒಂದು ರೆಸ್ಟೋರೆಂಟನ್ನು ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರು ಹಾಗೂ ನಮ್ಮ ಆಪ್ತರು ಆಗಿರ್ತಕ್ಕಂತಹ ಸೈಯದ್ ಅವರು ಔರಾದ್ ಗುತ್ತಿಗೆದಾರರು ಅವರು ಲೋಕಾರ್ಪಣೆ ಯಾವುದು ಅಂದರೆ ಅವರು ಶಾನ್ ರೆಸ್ಟೋರೆಂಟನ್ನು ಓಪನ್ ಮಾಡಿದ್ದಾರೆ. हमारा औरत तालुके के मेरे बहुत ही खास नियर और डियर है, उनके तरफ से तो शाइन रेस्टोरेंट करके ओपन किए हैं. ಹಾಗಾಗಿ ಬೀದರ್ ಜಿಲ್ಲೆಯ ಜನತೆ ಇಲ್ಲಿರುವಂತಹ ಒಂದು ಊಟೋಪಚಾರಗಳ ಬಗ್ಗೆ, ಇನ್ನಿತರ ವ್ಯವಸ್ಥೆಯ ಬಗ್ಗೆ ಅದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಮತ್ತು ಆ ಒಂದು ರೆಸ್ಟೋರೆಂಟನ್ನು ಬೆಳೆಸಬೇಕು ಅನ್ನುವಂಥ ಕರೆಯನ್ನು ರವೀಂದ್ರ ಸ್ವಾಮಿಯವರು ನೀಡ್ತಾರೆ. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಗೌಸೋದ್ದೀನ್ ಅವರು ಕೂಡ ಹಾಜರಿರ್ತಾರೆ. ಆಮೇಲೆ ಇನ್ನಿತರ ಪ್ರಮುಖರಾಗಿರ್ತಕ್ಕಂತಹ ಅಂದರೆ ಚಾಂದ್ ಪಾಷಾ ಎಕ್ಸ್ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಠಾಣಾ ಕುಸ್ನೂರ್ ಅವರು ಕೂಡ ಹಾಜರಿದ್ದರು. ಆಮೇಲೆ ಮುಸ್ತಫಾ ಶೇಖ್ ಹೊಕ್ರಾಣ ಮತ್ತು ಕೊಂಡಿಬಾ ಬಿರಾದರ್ ಅವರು ಕೂಡ ಹಾಜರಿರ್ತಾರೆ. ಜ್ಞಾನೇಶ್ವರ ಬಿರಾದರ್ ಹೊಳಸಮುದ್ರ ಮತ್ತು ಏಕ್ತಾ ಫೌಂಡೇಶನ್ನ ಪದಾಧಿಕಾರಿಗಳು ಹಾಗೂ ಔರಾದ್ ತಾಲೂಕಿನ ಇನ್ನಿತರ ರವೀಂದ್ರ ಸ್ವಾಮಿಯವರ ಆಪ್ತರು, ಸ್ನೇಹಿತರು ಅವರೆಲ್ಲರೂ ಕೂಡ ಹಾಜರಿರ್ತಾರೆ. ಭಾಳ ಅದ್ಧೂರಿಯಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಲೋಕಾರ್ಪಣೆ ಮಾಡಿರ್ತಕ್ಕಂಥ ಶಾನ್ ರೆಸ್ಟೋರೆಂಟ್ನಲ್ಲಿ ಸಾಕಷ್ಟು ಸೌಲಭ್ಯಗಳಿವೆ. ಬೀದರ್ ಜಿಲ್ಲೆಯ ಜನತೆ ಒಮ್ಮೆ ಭೇಟಿ ಕೊಡಬೇಕು, ಅಲ್ಲಿರುವಂಥ ಊಟದ ಸ್ವಾದವನ್ನು ಸವಿಬೇಕು ಅನ್ನುವಂಥ ಕರೆಯನ್ನು ರವೀಂದ್ರ ಸ್ವಾಮಿಯವರು ಬೀದರ್ ಜಿಲ್ಲೆಯ ಜನತೆಗೆ, ಬೀದರ್ ನಗರದ ಜನತೆಗೆ ನೀಡ್ತಾರೆ. ಇವತ್ತು ಬೀದರ್ ನಗರದ ಒಂದು ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಚಿದ್ರಿ ರಿಂಗ್ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಶಾನ್ ರೆಸ್ಟೋರೆಂಟ್ನಲ್ಲಿ ರವೀಂದ್ರ ಸ್ವಾಮಿಯವರು ಯಾವ ರೀತಿಯಾಗಿ ಅದನ್ನು ಲೋಕಾರ್ಪಣೆಗೊಳಿಸಿದ್ರು, ಆ ಹೋಟೆಲ್ನಲ್ಲಿರುವಂತಹ ಒಂದು ಸೌಲಭ್ಯಗಳೇನು, ಆಮೇಲೆ ಆ ಹೋಟೆಲ್ ಯಾವ ರೀತಿಯಾಗಿ ನಿರ್ಮಾಣ ಮಾಡಲಾಗಿದೆ, ಅದರ ಒಂದು ವಿಶೇಷತೆ ಏನು ಎನ್ನುವಂಥದ್ದನ್ನು ಬನ್ನಿ ಒಂದು ಸಾರಿ ಆ ಒಂದು ವಿಡಿಯೋ ತುಣುಕುಗಳನ್ನು ನಾವು ನೋಡ್ಕೊಂಡು ಬರೋಣ. आज बिदर शहर में चिदरी चौरस्ते के ऊपर जो एयरपोर्ट का मेन रोड है, यहाँ पर हमारा औरत तालुके के मेरे बहुत ही खास नियर और डियर है, उनके तरफ से तो शाइन रेस्टोरेंट करके ओपन किए हैं. मेरे बचपन के दोस्त और यहाँ के जो सिटी प्रेसिडेंट है म्यूनसिपैलिटी के, इनको बहुत सारे लोग जो भी यहाँ पर आए हुए हैं, सबको मैं एकता फाउंडेशन की तरफ से शुक्रगुजार हूँ. ऐसे ही उनको बहुत मुबारकबाद देता हूँ. और यहाँ पे जो है बिदर के सिटीजन लोग यहाँ होटल में आकर बहुत बेहतरीन तरीके से यहाँ पे अरेंजमेंट किए हैं. आके यहाँ पे खाना खाकर इस होटल का उपयोग लिए बिदर की जनता करके मैं एकता फाउंडेशन की तरफ से ಮುಬಾರಕ್ಬಾದ್ ದೇತಾ ಹೂಂ. ಜೈ ಹಿಂದ್, ಧನ್ಯವಾದ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.